ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ ಅಧ್ಯಾಯ 10 ಸೊನ್ನೆಯ ಮತ್ತೊಂದು ಬದಿ ಪೂರ್ಣಾಂಕಗಳು ಎನ್ನುವ ಪಾಠದಲ್ಲಿ ಇವತ್ತು ನಾವು ಪುಟ ಸಂಖ್ಯೆ 122ರಲ್ಲಿರ್ತಕ್ಕಂಥ ಟೋಕನ್ ಮಾದರಿ ಸಂಕಲನಕ್ಕಾಗಿ ಟೋಕನ್ಗಳ ಬಳಕೆ ಅಂತ. ಈಗ ಅವನು ಇಲ್ಲೇನು ಟೋಕನ್ ಅಂದರೆ ಪ್ಲಸ್ಸು ಅಥವಾ ಮೈನಸ್ ಟೋಕನ್ಗಳು. ಇಲ್ಲಿ ಪ್ಲಸ್ ಅಂತಕ್ಕಂಥದ್ದು ಧನ, ಮೈನಸ್ ಅಂತಕ್ಕಂಥದ್ದು ಋಣ. ಧನ ಟೋಕನ್ ಹೆಂಗಿರುತ್ತೆ? ಕೆಂಪಗಿರುತ್ತೆ. ಋಣ ಟೋಕನ್ನು ಕಪ್ಪುಗೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಧನ ಹಸಿರು, ಋಣ ಕೆಂಪು ಟೋಕನ್ಗಳು. ಈಗ ಅವನು ಬೇಲಾಳ ಮೋಜಿನ ಕಟ್ಟಡದಲ್ಲಿ ಅವನು ಲಿಫ್ಟ್ನ ಬಳಿ ಒಬ್ಬನು ಗಾರ್ಡ್ ಇರ್ತಾನೆ, ನೋಡಿದಿರ? ಆ ಲಿಫ್ಟ್ ಗಾರ್ಡ್, ಕೆಲವು ಕಡೆ ಗಾರ್ಡ್ ಇರೋಲ್ಲ, ಕೆಲವು ಕಡೆ ಗಾರ್ಡ್ ಇರ್ತಾನೆ. ಅವನು ಪರಿಚಾರಕ. ಅವನು ಬೇಸರಗೊಂಡಿದ್ದಾನೆ. ಅಂದರೆ ಭಾಳ ಒಬ್ಬನೇ ಇದ್ದು ಕೆಲಸ ಮಾಡಿ ಬೇಸರಗೊಂಡ. ಅವನೇನು ಮಾಡಿದ್ದಾನೆ? ಮನೋರಂಜನೆಗಾಗಿ, ಎಂಟರ್ಟೈನ್ಮೆಂಟ್ಗಾಗಿ ಟೋಕನ್ಗಳನ್ನು ಇಟ್ಕೊಂಡಿದ್ದಾನೆ. ಈಗ ಧನ ಅಂದರೆ ಹಸಿರು ಟೋಕನ್ನು, ಋಣ ಅಂದರೆ ಕೆಂಪು ಟೋಕನ್ ಇಟ್ಟಿದ್ದಾನೆ. ಈಗ ಅವನು ಪ್ರತಿ ಬಾರಿ ಪ್ಲಸ್ ಗುಂಡಿಯನ್ನು ಒತ್ತಿದಾಗ ಅವನು ಹಸಿರು ಟೋಕನನ್ನು ಜೋಬ್ನಲ್ಲಿ ಹಾಕ್ಕೊಳ್ತಾನೆ. ಮೈನಸ್ ಗುಂಡಿಯನ್ನು ಒತ್ತಿದಾಗ ಕೆಂಪು ಟೋಕನ್ನ ಜೇಬಿನಾಗೆ ಹಾಕ್ಕೊಳ್ತಾನೆ. ಈಗ ಅವನು ನೆಲಮಹಡಿಯಿಂದ ಪ್ರಾರಂಭಿಸಿ, ಅಂದರೆ ಮಹಡಿ 0, ನೆಲಮಹಡಿಯಿಂದ ಪ್ರಾರಂಭಿಸಿದಾಗ ಅವನು ಜೋಬ್ ಖಾಲಿ ಇತ್ತು. 1 ಗಂಟೆ ನಂತರ ಅವನು ಜೋಬ್ ಪರಿಶೀಲಿಸಿದಾಗ ಅವನಲ್ಲಿ 5 ಧನ ಅಂದರೆ 5 ಹಸಿರು ಟೋಕನ್ಗಳು, 5 ಋಣ ಅಂದರೆ ಮೈನಸ್ ಟೋಕನ್ಗಳು ಇದ್ದವು. 5 ಪ್ಲಸ್ ಟೋಕನ್ಗಳು, 3 ಮೈನಸ್ ಟೋಕನ್ಗಳು ಇದ್ದವು. ಹಾಗಾದರೆ ಅವನು ಯಾವ ಮಹಡಿಲಿ ಇದ್ದಾನೆ ಅಂತಂದೇಳಿ. ಈಗ 5 ಬಾರಿ ಪ್ಲಸ್ ಒತ್ತಿದರೆ ಪ್ಲಸ್ 5 ಆಯಿತು. 3 ಬಾರಿ ಮೈನಸ್ ಒತ್ತಿದರೆ ಮೈನಸ್ 3 ಆಯಿತು. 5ರಲ್ಲಿ 3 ಕಳಿತೀವಿ, ಯಾಕಂದರೆ ಇದು ಅದು ಆರಂಭಿಕ ಸಂಖ್ಯೆ ಆಗುತ್ತೆ. ಇದು ಕೂಡೋದ್ರಿಂದ ಆರಂಭಿಕ ಸಂಖ್ಯೆ. ಇದು ಚಲನೆ -3ರಷ್ಟು ಚಲನೆ, -5ರಷ್ಟು ಹೋಗಿ -3ರಷ್ಟು ಅಂದರೆ ವಾಪಸ್ ಕೆಳಗೆ ಇಳಿದಾನೆ, +2ಕ್ಕೆ ಬಂದಿದ್ದಾನೆ ಅಂತ. ಇದನ್ನು ನಾವು ಟೋಕನ್ಗಳ ಮಾದರಿಯಲ್ಲಿ ತೊಗೊಂಡ್ರೆ ಪ್ಲಸ್ ನೋಡಿರಿ, +5ರಷ್ಟು ಒತ್ತಿದ್ದಾನೆ. ಮೈನಸ್ ಎಷ್ಟು ಸರಿ ಒತ್ತಿದ್ದಾನೆ? -3 ಸರಿ ಒತ್ತಿದ್ದಾನೆ. ಪ್ಲಸ್ಗೂ ಮೈನಸ್ಗೂ ರದ್ದುಗೊಳ್ತದೆ, ಅಂದರೆ ಕ್ಯಾನ್ಸಲ್ ಆಗ್ತದೆ. ಒಂದು ಪ್ಲಸ್ ಟೋಕನ್ನು, ಒಂದು ಮೈನಸ್ ಟೋಕನ್ ಎರಡೂ ಸೇರಿ ಶೂನ್ಯ ಟೋಕನ್ ಆಗ್ತವೆ, ಶೂನ್ಯ ಜೋಡಿ ಆಗ್ತವೆ. ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದಕ್ಕೆ ಇದು ಕ್ಯಾನ್ಸಲ್ ಆಗುತ್ತೆ, ಇದಕ್ಕೆ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದಷ್ಟು +2ರಷ್ಟು ನಮಗೆ ಉಳಿದು. ಹಿಂಗೆ ಟೋಕನ್ ಬಳಸ್ಕೊಂಡು ಕೂಡ ನಾವು ಕೂಡ್ಬೋದು ಅಂತಂದೇಳಿ. ಅದೇ ರೀತಿ +5 ಪ್ಲಸ್ ಇರೋವು ಹಸಿರು +5, -8 ಕೂಡಿ ಅಂತ. -8 ಕೂಡಿದರೆ ಮೈನಸ್ ಇರೋವು 8 ಅದಾವು. ಒಂದು ಪ್ಲಸ್ಗೆ ಒಂದು ಮೈನಸ್ ರದ್ದುಗೊಳ್ಳುತ್ತೆ, ಶೂನ್ಯ ಜೋಡಿಗಳು ಅಂತಾರಿಂದ. ಅಂದರೆ ಶೂನ್ಯ ಆಗುತ್ತೆ, ಇದು ಹೋಗಿ 0 ಉಂಟಾಗುತ್ತೆ. ಇದು 5ಕ್ಕೆ 5 ಟೋಕನ್ಗಳು ರದ್ದಾಗಿ ಇನ್ನು ಉಳಿದ 3 ಟೋಕನ್ಗಳು ಇದ್ದಾವೆ. ಎಂಥವು? ಮೈನಸ್ ಟೋಕನ್ಗಳು ಉಳಿದವೆ. ಹಂಗಾಗಿ -3 ಉಳಿದಿದೆ ಅಂತಂದೇಳಿ ಕೂಡಿ ಬರಿಬೋದು. ಇದೇ ರೀತಿ ಲೆಕ್ಕಾಚಾರ ಮಾಡಿ ಇದನ್ನು ಟೋಕನ್ಗಳನ್ನು ಬಳಸ್ಕೊಂಡು ಸಂಕಲನವನ್ನು ಮಾಡಿ ಅಂತ ಕೊಟ್ಟಿದ್ದಾನೆ. ನಾವು ಟೋಕನ್ಗಳನ್ನು ಬಳಸ್ಕೊಂಡು ಸಂಕಲನವನ್ನು ಮಾಡೋಣ. ಇವು +6 +6 ಎಲ್ಲವೂ 6 ಅದಾವೆ. ಇವು ಕೂಡ +4 ಅದಾವೆ. ಹಂಗಾಗಿ ಇದು ಪ್ಲಸ್ಸಿಗೆ ಮೈನಸ್ ರದ್ದುಗೊಳ್ಳುತ್ತೆ ಹೊರತು ಪ್ಲಸ್ಸಿಗೆ ಪ್ಲಸ್ಸು ರದ್ದುಗೊಳ್ಳಲ್ಲ. ಹಂಗಾಗಿ ಎಲ್ಲವೂ ಉಳಿತವೆ. ಹಂಗಾಗಿ 1 2 3 4 5 6 7 8 9 10 6 4 10 ಇದಕ್ಕೆ ಉತ್ತರ. ನೆಕ್ಸ್ಟ್ ಇಲ್ಲಿ -3ಕ್ಕೆ -2 ಕೂಡಬೇಕು. ಇಲ್ಲಿ ಎಲ್ಲವೂ ಮೈನಸ್ ಇರೋದ್ರಿಂದ ಒಂದು ಪ್ಲಸ್ ಇದ್ದಿದ್ರೆ ಪ್ಲಸ್ಗೂ ಮೈನಸ್ಗೂ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪ್ಲಸ್ಸೇ ಇಲ್ಲ, ಹಂಗಾಗಿ ಟೋಟಲ್ ನಾವು ಕೂಡಿಡ್ಬೇಕು. ಎಷ್ಟು ಟೋಕನ್ಗಳಿದಾವೆ? -5 ಟೋಕನ್ಗಳಿದಾವೆ. ಇಲ್ಲಿ +5 ಟೋಕನ್ಗಳಿದಾವೆ, -7 ಟೋಕನ್ಗಳಿದಾವೆ. ಈಗ ಒಂದು ಪ್ಲಸ್ ಟೋಕನ್ಗೂ ಇನ್ನೊಂದು ಮೈನಸ್ ಟೋಕನ್ಗೂ ರದ್ದಾಗುತ್ತೆ. ಇದು ಶೂನ್ಯ ಜೋಡಿ, ಹೌದಾ? ಇದಕ್ಕೆ ರದ್ದಾಗುತ್ತೆ. ಅಂದರೆ ಇವು ಶೂನ್ಯ ಆಗ್ತವೆ, 0 ಆಗ್ತವೆ. ಇವು ಇಲ್ದಂಗೆ ಆಗ್ತವೆ. 5ಕ್ಕೆ 5 ಪ್ಲಸ್ಗೆ 5 ಮೈನಸ್ ಹೋದವು. ಇನ್ನು ಎಷ್ಟು ಮೈನಸ್ಗಳು ಉಳಿದ್ವು? 2 ಮೈನಸ್ಗಳು ಉಳಿದ್ವು. ಇದು ಉತ್ತರ. ನೆಕ್ಸ್ಟ್ -2 ಟೋಕನ್ಗಳಿದ್ದಾವೆ. ಇದಕ್ಕೆ +6 ಟೋಕನ್ಗಳನ್ನು ಕೂಡಬೇಕು. ಈಗ ಮೈನಸ್ಗೂ ಪ್ಲಸ್ಗೂ ಆಗಲ್ಲ, ಅವು ಹೊಡೆದಾಡ್ಕೊಂಡು ಶೂನ್ಯ ಆಗ್ತವೆ. 2 ಸತ್ತೋಗ್ತವೆ.
ಹಂಗಾಗಿ +4 ಟೋಕನ್ಗಳು ಉಳಿತವೆ, +4 ಟೋಕನ್ಗಳು. ನೀವು ಹೆಂಗನ ಹೇಳ್ಬೋದು, ಸತ್ತೋಗ್ತಾವೆ ಅಂತನಾದ್ರು ಹೇಳ್ಬೋದು, ಕ್ಯಾನ್ಸಲ್ ಆಗ್ತದೆ ಅಂತನಾದ್ರು ಹೇಳ್ಬೋದು. ಸರಿನಾ? ಇಲ್ಲಿಗೆ 4 ಇವು 4 ಲೆಕ್ಕಗಳು ಮುಗಿದು. ನೆಕ್ಸ್ಟ್ 2ನೇ ಲೆಕ್ಕ. ಮುಂದಿನ 2 ಟೋಕನ್ಗಳಲ್ಲಿ ಶೂನ್ಯ ಜೋಡಿಗಳನ್ನು ರದ್ದುಗೊಳಿಸಿ ಪ್ರತಿ ಸಂದರ್ಭದಲ್ಲಿ ಲಿಫ್ಟ್ನ ಪರಿಚಾರಕ ಯಾವ ಮಹಡಿಯಲ್ಲಿರುತ್ತಾನೆ? ಪ್ರತಿ ಸಂದರ್ಭದ ಸೂಕ್ತವಾದ ಸಂಕಲನದ ಹೇಳಿಕೆ ಯಾವುದು? ಇಲ್ಲಿ ಒಂದು ಪ್ಲಸ್ಗೂ ಒಂದು ಮೈನಸ್ಗೂ ನಾವು ಕ್ಯಾನ್ಸಲ್ ಮಾಡೋಣ, ರದ್ದುಗೊಳ್ತವೆ, ಶೂನ್ಯ ಜೋಡಿ ಆಗ್ತವೆ. ಇಲ್ಲಿ 3 ಶೂನ್ಯ ಜೋಡಿಗಳಾದವು. ಇನ್ನು ಉಳಿದಿದ್ದೇನು? -2 ಉಳಿದತೆ. ಈಗ ನಾವು +3ಕ್ಕೆ ನಾವು ಪ್ಲಸ್ ಹಾಕಿ ಎಷ್ಟು -5 ಇದ್ದಾವೆ, -5 ಬರೆದ್ವಿ. = ಎಷ್ಟು ಉಳಿದು? -2 ಉಳಿತು. ಇದೇ ಇದರ ಗಣಿತೀಯ ಹೇಳಿಕೆ. ನೆಕ್ಸ್ಟ್ ಇಲ್ಲಿ 1 2 3 4 5 6 ಪ್ಲಸ್ ಅದಾವೆ. 6 ಪ್ಲಸ್ಸು ಇದು ಕೂಡ್ತಾ ಇರೋದು ಪ್ಲಸ್ ಮೈನಸ್ ಎಷ್ಟು ಅದಾವೆ? -3 ಅದಾವೆ. -3 ಇದಕ್ಕೆ ಉತ್ತರ ಏನು ಬರುತ್ತೆ? ಈ ಒಂದು ಜೋಡಿ ಹೋಯ್ತು, ಈ ಜೋಡಿ ಹೋಯ್ತು, ಈ ಜೋಡಿ ಹೋಯ್ತು. ಏನು ಉಳಿದು? +3 ಉಳಿದು. ಇದೇ ಇದರ ಒಂದು ಹೇಳಿಕೆ, ಗಣಿತೀಯ ಹೇಳಿಕೆ. ಇಲ್ಲಿಗೆ ಈ ಒಂದು ಲೆಕ್ಕಾಚಾರ ಮಾಡಿ ಅನ್ನೋ ಲೆಕ್ಕ ಮುಗೀತು. ಮುಂದಿನ ವಿಡಿಯೋದಲ್ಲಿ ವ್ಯವಕಲನಕ್ಕಾಗಿ ಟೋಕನ್ಗಳ ಬಳಕೆಯನ್ನು ನಾವು ಮಾಡೋಣ ಮಕ್ಕಳೇ.